SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮ್ಗೆ ಅಂತ? ಸಿನಿಮಾನ ಅವ್ರ ಆಕ್ಟಿಂಗ್ ಚೆನ್ನಾಗಿತ್ತು. ಯಾರೆಲ್ಲ ಬಂದಿದ್ದೀರಾ ಸಿನಿಮಾ ನೋಡಕ್ಕೆ? ನಾನು ನಮ್ಮ ಅಕ್ಕ ಇವನ ಫ್ರೆಂಡ್ ಎಲ್ಲ ಮೂರ್ ಜನ ಮೂರ್ ಜನ ಲೇಡೀಸ್. ಮೂರು ಜನ ಓಕೆ, ಅದೆಷ್ಟು ಜನ ಹೇಳ್ತಾರೆ ಲೇಡೀಸ್ ಗೆಲ್ಲ ಒಂದ್ ಸ್ವಲ್ಪ ಅನ್ಕಂಫರ್ಟ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ರಿವ್ಯೂ ಎಲ್ಲ ಹೇಳ್ತಾ ಇದ್ರು. ನಿಮ್ಗೆ ಏನ್ ಅನ್ಸ್ತು ಸಿನಿಮಾ ನೋಡಿದಾಗ ಅಂತ? ಚೆನ್ನಾಗಿದೆ ಅಂತ ಅನ್ನಿಸ್ತು ಅಷ್ಟೇನೆ. ನಮ್ಗೆ ಆಕ್ಟಿಂಗ್ ಚೆನ್ನಾಗಿತ್ತು. ಮಗ ಆಗಿ ಬಂದಲ್ಲ ಅವನು, ಅದಿನ್ನೂ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಸೈಕಲಾಜಿಕಲ್ ಥ್ರಿಲ್ಲರ್ ಇದೆ. ನಮ್ಮ ಅಕ್ಕ ಹೇಳ್ತಾರೆ ಬನ್ರಿ ಅಕ್ಕಯ್ಯ, ಅವ್ರು ಚೆನ್ನಾಗಿ ಮಾಡ್ತಾರೆ. ನಿಮಗೇನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ನಿಮಗೇನ್ ಇಷ್ಟ ಆಯ್ತು ಅಂತ? ಸಿನಿಮಾ ಅದೇ ಒಂದು ಇದ್ರಲ್ಲಿ ಹೇಳ್ತಾನಲ್ಲ, KGF ನಲ್ಲಿ ವೈಲೆನ್ಸ್ ವಿಲ್ ಕಂಟಿನ್ಯೂ ಅಂತ, ದಟ್ ಹ್ಯಾಸ್ ಕಂಟಿನ್ಯೂಡ್, ದಟ್ಸ್ ಆಲ್. ಯಶ್ ಆಕ್ಟಿಂಗ್ ಇಸ್ ಗುಡ್. ಅದರಲ್ಲಿ ಒಂದು ಸೀನ್ ಬರುತ್ತೆ, ನಿಮ್ಮ ಲ್ಯಾಂಗ್ವೇಜ್ ಏನಂದ್ರೆ ವೈಲೆನ್ಸ್ ನನ್ನ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಆದ್ರೆ ಇವಾಗ ಏನಂದ್ರೆ ಸಾಕಷ್ಟು ಜನ ಲೇಡೀಸ್ಗೆ ಸಿನಿಮಾ ನೋಡಕ್ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಬ್ಯಾಡ್ ರಿವ್ಯೂ ಎಲ್ಲ ಬರ್ತಾ ಇದೆ. ನೀವು ನೋಡಿದಾಗ ಅಂದ್ರೆ ಹೇಳ್ತಾ ಇದ್ರು ನಿಮ್ ಫ್ರೆಂಡ್ಸ್ ಒಂದ್ 3 ಜನ ಬಂದಿದ್ದೀರಿ ಅಂತೆಲ್ಲ ಹೇಳ್ತಾ ಇದ್ರು. ನಿಮಗ ನೋಡಿದಾಗ ಏನ್ ಫೀಲ್ ಕೊಡ್ತು ಸಿನಿಮಾ? ವೈಲೆನ್ಸ್ ಜಾಸ್ತಿ ಇದೆ ಅಷ್ಟೇ. ಅದೇನಾಗುತ್ತೆ ಅಂತಂದ್ರೆ ಅವನ್ ಥೀಮ್ ಏನೋ ಇದಾಗಿರ್ಬೋದು ವೈಲೆನ್ಸ್, ಆದ್ರೆ ತುಂಬಾ ವೈಲೆನ್ಸ್ ಇರೋದ್ರಿಂದ ಇದಾಗಿದೆ. ಅಷ್ಟು ನಮ್ಮ ಇಂಡಿಯಾದ ಜನಕ್ಕೆ ಇಷ್ಟ ಬರಲ್ಲ. ಆದ್ರೆ ಯಶ್ ಆಕ್ಟಿಂಗ್ ಇಸ್ ಗುಡ್ ಅಷ್ಟೇ. ಎಲ್ಲ ಚೆನ್ನಾಗಿದೆ, ಯಶ್ ಆಕ್ಟಿಂಗು ಎಲ್ಲ ಚೆನ್ನಾಗಿದೆ, ಆದ್ರೆ ವೈಲೆನ್ಸ್ ಜಾಸ್ತಿ ಇದೆ ಅಷ್ಟೇ. ಇಷ್ಟ ಆಯ್ತಾ ಪರ್ಸನಲಿ? ನಿಮಗೆ ಇಷ್ಟ ಆಯ್ತಾ? ಯಶ್ ಆಕ್ಟಿಂಗ್ ಇಷ್ಟ ಆಯ್ತು ಅಷ್ಟೇ. ಸ್ಟೋರಿ ಪರವಾಗಿಲ್ಲ, ಅವ್ನು ರಿಯಲೈಸ್ ಮಾಡ್ಕೋತಾನಲ್ಲ ಕಡೆಗೆ, ಅದು ಅವ್ನು ಬೆಳೆದಿರೋ ರೀತಿನೇ ಅಲ್ವಾ ಆ ತರ ಇರೋದ್ರಿಂದ ಮೊರಾಲಿಟಿ ಇದೆ. ಆದ್ರೆ ಅವನು ಕಡೆಗೆ ರಿಯಲೈಸ್ ಮಾಡ್ಕೊಳ್ತಾನಲ್ಲ, ಅದ್ರಿಂದ ಓಕೆ. ಹೌದೌದು ಹೌದು. ಆದ್ರೆ ಸಿಸ್ಟರ್ನ ಯಾರು ಕೊಂದ್ರು ಅನ್ನೋದ್ ಕಡೆ ಗೊತ್ತಾಗಲ್ಲ ಇದ್ರಲ್ಲಿ ನನ್ಗೆ. ಓಕೆ, ಅದೇ ಹೌದು. ಯಾರು ಕೊಂದಿರೋದದು? ಅದೇ ಅಲ್ಲ, ಇವನೇ ಕೊಂದಿದ್ದಾನೆ ಅಂತ ಹೇಳ್ತಾನಲ್ಲ. ಓಕೆ ಓಕೆ. ಅದೇ ತುಂಬಾ ವೈಲೆನ್ಸ್ ಇದ್ರೆ ಇಷ್ಟ ಆಗಲ್ಲ ಎಲ್ಲಾರ್ಗುನು. ಓಕೆ, ನಮ್ಗೆ ಮೊರಾಲಿಟಿ ಇರೋದ್ರಿಂದ ಒನ್ ಟೈಮ್ ನೋಡ್ಬೋದು. ಅಡ್ವೈಸ್ ಮಾಡ್ತೀವಿ ಅಷ್ಟೇನೆ ಅಂತ ಹೇಳ್ಬೋದು ಅಷ್ಟೇನೆ. ಫ್ರೆಂಡ್ಸ್ ಅಲ್ಲ, ಕಸಿನ್. ಆಮೇಲೆ ಇವ್ರಿಗೂ ಕ್ಲೋಸ್ ಫ್ರೆಂಡ್. ನಮ್ಮ ಅಕ್ಕನೇ ಕರ್ಕೊಂಡ್ ಬಂದಿರೋದು ನಮ್ಮನ್ನ. ದುಡ್ಡು ಬರ್ಬೋದು, ಆದ್ರೆ ಒಂಥರ ಈ ತರ ತೆಗಿಬಾರ್ದಾಗಿತ್ತು ಅಂತ ಜನಗಳಲ್ಲಿ ಅನ್ಸುತ್ತೆ. ತುಂಬಾ ವೈಲೆನ್ಸ್ ಇರೋದ್ರಿಂದ ಹಾಗನ್ಸುತ್ತೆ. KGF ಅಲ್ಲಿ ವೈಲೆನ್ಸ್ ಇದ್ರೂ ಗೊತ್ತಾಗಲ್ಲ, ಇದ್ರಲ್ಲಿ ವೈಲೆನ್ಸ್ ಪಟಾಕಿ ಹೊಡೆದಂಗೆ, ಪ್ರತಿ ದೃಶ್ಯದಲ್ಲೂ ಪಟಾಕಿ ಹೊಡೆದಂಗೆ, ಜನಗಳ ಇದಕ್ಕೆ ಸಾವಿಗೆ ಇದೇ ಇಲ್ಲ, ಜೀವಕ್ಕೆ ಬೆಲೆನೇ ಇಲ್ವೇನೋ ಅಂತ ಅನ್ಸುತ್ತೆ. ಅವನ ಇದನ್ನ ರೀಚ್ ಮಾಡೋದಕ್ಕೆ ಅವನೇನಾದ್ರೂ ಮಾಡಿರ್ಬೋದು. ಅಂದ್ರೆ ಮನುಷ್ಯ ಬರೀ ಗುರಿನ ಮುಟ್ಟೋದಕ್ಕೆ ಯಾವ ಮಾರ್ಗನ ಅನ್ಸರ್ಸ್ಬೋದು ಅಂತ ಹೇಳ್ತಾನಲ್ಲ, ಅದು ಮಾತ್ರ ತಪ್ಪು ಅಷ್ಟೇ. ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಇವಾಗ ಗ್ಲೋಬಲ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಬೆಳೆದಿದ್ದಾರೆ. ಹೇಳ್ತೀರಾ ಯಶ್ ಅವರು ಬೆಳವಣಿಗೆ ಅಂದ್ರೆ ಮತ್ತೆ ಇನ್ನೊಂದು ಒಳ್ಳೆ ಫಿಲಂ ತೆಗಿಬೇಕು. ಅದೇ ಅದ್ರಲ್ಲಿ ಸಕ್ಸಸ್ ಆಗ್ತಾನೆ ಅಷ್ಟೇ. ಟ್ಯಾಲೆಂಟ್ ಇರೋದ್ರಿಂದ ಯಾವ್ದ್ರಲ್ಲೂ ಮುಂದೆ ಸಕ್ಸಸ್ ಆಗ್ತಾನೆ ಅಷ್ಟೇ. ಓಕೆ. ಆಮೇಲೆ ಅವನ್ ಯಾರು ಎಷ್ಟು ಚೆನ್ನಾಗಿ ಮಾಡಿದ್ರು. ಆಮೇಲೆ ಮಗ ಆಗಿ ಬಂದ್ನಲ್ಲ ಕೊನೆಯಲ್ಲಿ, ಅದು ಇಂಟ್ರೆಸ್ಟ್ ಆಗಿ ಬಂತು. ಸೆಕೆಂಡ್ ಪಾರ್ಟ್ ಇಂಟ್ರೆಸ್ಟ್ ಆಗಿ ಬಂತು. ಖುಷಿ ಆಯ್ತು. ಏನಿಲ್ಲ, ಎಷ್ಟು ಚೆನ್ನಾಗೇ ಮಾಡ್ತಾರೆ, ಮುಂದಕ್ಕೂ ಚೆನ್ನಾಗಿ ಬರ್ತಾರೆ. ಕೊಡ್ಬಾರ್ದು. ನೋಡ್ಬೇಕು. ಜಾಸ್ತಿ ಬಂದ್ವಿ, ಆಮೇಲೆ ನೋಡಿದ್ರೆ ಪರವಾಗಿಲ್ಲ. ಫೈಟಿಂಗ್ ಇರ್ಬೇಕಾ ಅಥವಾ ಈ ತರ ರೊಮ್ಯಾನ್ಸ್ ಗಳು ಇರ್ಬೇಕಾ? ಯಾವ ತರ ಸಿನಿಮಾಗಳು ಇಷ್ಟ ಆಗುತ್ತೆ ನಿಮ್ಗೆ? ಎಲ್ಲಾ ತರದೇ ಅಲ್ಲ. ಯಶ್ ಅವ್ರ ಆಕ್ಟಿಂಗ್ ಮಾತ್ರ ಚೆನ್ನಾಗಿದೆ. ಚೆನ್ನಾಗಿದೆ. ನೋಡಿದ್ವಲ್ಲ,
ಅದರಿಂದ ಇಷ್ಟ ಆಗಿ ಇವರು ಯಶ್ ಅಂದ್ರೆ ಆಕ್ಟಿಂಗ್ ಇಷ್ಟ. ಎರಡು ಮಾತಿಲ್ಲ, ಚೆನ್ನಾಗಿ ಮಾಡೋದು. ರಾಮಾಚಾರಿ ನೋಡಿದ್ರೆ ಇದು ಅಷ್ಟೇ ಎಲ್ಲ ನೋಡಿದೀವಿ ನಾವು, ರಾಜಾ ಹುಲಿ ಅದು ಇದು KGF ಎಲ್ಲ ನೋಡಿ. ನೀವು ಅಂತ ಹೇಳಿದ್ರೆ ರಾಜಾ ಹುಲಿ KGF ಅದೆಲ್ಲ ಒಂದು ಜಾನರ್ ಆದ್ರೆ ಇದು ಒಂಥರ ಫೈಟಿಂಗ್ ಇದು. ಬಟ್ ನಿಮ್ಗೆ ಆ ಯಶ್ ಇಷ್ಟ ಆಗ್ತಾರೆ, ಈ ರೀತಿ ಯಶ್ ಇಷ್ಟ ಆಗ್ತಾರೆ? ಎಲ್ಲಾ ತರದ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಹೇಳಕ್ಕಾಗಲ್ಲ. ಅದು ಇದು ಅಂತ ಹೇಳಕ್ಕಾಗಲ್ವಲ್ಲ, ಎಲ್ಲಾ ತರನು ಚೆನ್ನಾಗ್ ಮಾಡ್ತಾರೆ. ಅಂದ್ರೆ ನೆಗೆಟಿವ್ ಇದ್ರೆ ಏನಾಗುತ್ತೆ ಅಂತಂದ್ರೆ ಈ ಯಂಗ್ ಜನರೇಷನ್ಗೆ ಒಂಥರ ಧರ್ಮ ಇದ್ರದ್ದು ಮೊರಾಲಿಟಿ ಬಗ್ಗೆ ಡೆವಲಪ್ ಮಾಡ್ಬೇಕಲ್ವಾ, ಅದು ಏನಾಗುತ್ತೆ ಸ್ವಲ್ಪ ನ್ಯೂನತೆ ಇದೆ, ಅದೊಂದೇ ಇರೋದು ಕಡಿಮೆ ಅಲ್ವಾ. ಅಂದ್ರೆ ನೆಗೆಟಿವ್ ಮಾಡೋರಿಗೆ ನೀವು ಏನ್ ಹೇಳ್ತೀರಾ? ಯಾಕೆ ಈ ತರ ನೆಗೆಟಿವ್ ಯಾವಾಗ್ಲೂ ಮಾಡಬಾರ್ದು, ಪಾಸಿಟಿವೇ ಮಾಡ್ಬೇಕು. ಯಾಕೆಂತಂದ್ರೆ ಮೊರಾಲಿಟಿಯಿಂದಾನೇ ಮುಂದೆ ಹೋಗ್ಬೇಕು, ಮೊರಾಲಿಟಿನೇ ಅಲ್ಟಿಮೇಟ್ ಇರ್ಬೇಕು. ಯಾಕೆಂದ್ರೆ ನಮ್ಮ ಮನಸ್ಸು ಒಳಗಡೆ ಏನ್ ಹೇಳುತ್ತೆ, ನಾವು ಮಾಡಿದ್ದು ತಪ್ಪನ್ನ ಅಂತರಾತ್ಮ ಹೇಳ್ತಾ ಇರುತ್ತೆ, ನಾವು ಮಾಡ್ತಾ ಇದೀವಿ ತಪ್ಪು ಅಂತ ಅನ್ಬಿಟ್ಟು ಅಲ್ವಾ. ಅದರಿಂದ ನೆಗೆಟಿವ್ಗಿಂತ ಪಾಸಿಟಿವ್ ಫಿಲ್ಮ್ಸೇ ಚೆನ್ನಾಗಿರುತ್ತೆ. ಓಕೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.